ಉಸಿರು ತಗೋವಾಗ ಲಂಗ್ಸ್ನಲ್ಲಿ ಒಂದು ಬ್ಲಾಕೇಜ್ ಪ್ಯಾಕೇಜ್ ಒಂದು ಬ್ಲಾಕ್ ಅಂತ ಬಂದ್ಬಿಡುತ್ತೆ. ಅದರಿಂದ ತೊಗೊಳಕ್ಕಾಗೋಲ್ಲ. ಅವಾಗ ಅವ್ರು ಬಾಯಿಂದ ಉಸಿರು ತೊಗೊಳ್ತಾರೆ. ಇದರಲ್ಲಿ 2 ಬ್ರೀತಿಂಗ್ ಮಾಡಬೇಕು. ಈಗ ಫಸ್ಟಿಗೆ ನಾವು ಕೈ ಮೇಲೆತ್ತುವಾಗ ಇನ್ಹೇಲ್ ಮಾಡ್ತೀವಿ ಅಂದರೆ ಉಸಿರು ಎಳ್ಕೊಳ್ತೀವಿ, ಕೆಳಗಡೆ ಬರುವಾಗ ಉಸಿರು ಬಿಡ್ತಾ ಇದ್ದೀವಿ. ಆಮೇಲೆ ಸ್ವಲ್ಪ ಹೊತ್ತು 2ನೇ ಸೆಟ್ನಲ್ಲಿ ಅದು ರಿವರ್ಸ್ ಮಾಡ್ಕೋಬೇಕು. ನಿಮಗೆ ಯಾವ ಥರ ಇಲ್ಲಿ ಉಸಿರು ತಗೋಬೇಕು, ಇಲ್ಲಿ ಉಸಿರನ್ನ ಬಿಡಬೇಕು, ಅಂದರೆ 2 ಮಾಡಬೇಕು. ಇಸ್ಮೇ ದೋನೋ ಕರ್ನಾ ಹೈ. ಇನ್ನು ಹೊಟ್ಟೆಗಂತೂ ತಿನ್ನಲೇಬೇಕು, ಇಲ್ಲಾಂದ್ರೆ ಸತ್ತೋಗ್ತೀವಿ ನಾವು. ಅದನ್ನು ಏನು ತೊಗೋಬೇಕು ಅನ್ನೋದು ಬಿಸಿಯಾಗೇ ತೊಗೋಬೇಕು. ಇಲ್ಲಿ ಸುಮಾರು ಒಂದು 5 ರಿಂದ 10 ಸೆಕೆಂಡ್ ನಿಂತ ನಂತರ ನಿಮಗೆ ಸಾಧ್ಯ ಆದಷ್ಟು ಕಾಲನ್ನ ಮೇಲೆತ್ತಕ್ಕೆ ಪ್ರಯತ್ನ ಮಾಡಬೇಕು. ಅಲ್ಲಿ ಈ ಪೊಸಿಷನ್ಗೆ ತರೋಕ್ಕೆ ಪ್ರಯತ್ನ ಮಾಡಬೇಕು. ಎಷ್ಟು ಸಾಧ್ಯನೋ ಅಷ್ಟು ನಿಂತುಬಿಟ್ಟು ನಾರ್ಮಲ್ ಬ್ರೀತಿಂಗ್. ದೆನ್ ನಿಮ್ಗೆ ಆಗಲಿಲ್ಲ ಕೆಳಗೆ ಬಂದು ಅಲ್ಲಿ ಸ್ವಲ್ಪ ಹೊತ್ತು ನಿಲ್ಲಬೇಕು. ಸ್ಟೇ ದೇರ್. ನನ್ನ ರಿಯಲ್ ಫಿಟ್ನೆಸ್ ಪ್ರೋಗ್ರಾಮ್ನಲ್ಲಿ ಇದನ್ನು ಮಾಡಿಸುವಾಗ ಆಟೋಮೆಟಿಕ್ಕಾಗಿ ಎಲ್ಲನೂ ಕ್ಲಿಯರ್ ಆಗುತ್ತೆ. ನಿಮ್ಮ ನೋಸ್ಟ್ರಲ್ ಓಪನ್ ಆಗಿರುತ್ತೆ, ನಿಮ್ಮ ಬ್ಲಾಕೇಜು ದೂರ ಆಗಿರುತ್ತೆ. ಯಾಕಂದರೆ ಅದನ್ನು ನಾನು ಆ ಥರ ಒಂದು ಪ್ರೋಗ್ರಾಮ್ನ ಸೆಟ್ ಮಾಡ್ಕೊಂಡ್ಬಿಟ್ಟಿದ್ದೇನೆ. ಈಗ ಇಲ್ಲಿ ಇತ್ತೀಚಿನಲ್ಲಿ ಅದು ಸ್ವಲ್ಪ ಕಡಿಮೆನೂ ಆಗಿದೆ ಅಥವಾ ಜಾಸ್ತಿನೂ ಆಗಿದೆ ಗೊತ್ತಿಲ್ಲ ನನಗೆ. ಯಾಕಂದರೆ ಇವತ್ತು ಏರ್ ಪೊಲ್ಯೂಷನ್ ಏನಾಗ್ತಾ ಇದೆ ಬೆಂಗಳೂರಿನಂತಲ್ಲಂತೂ ಅಸ್ತಮ ಬಹಳ ಮುಖ್ಯವಾಗಿ ಕಾಣಿಸ್ಕೊಳ್ತಾ ಇದೆ. ಈಗ ನೀವು ಬ್ರೀದಿಂಗ್ ಎಕ್ಸಸೈಸನ್ನು ಮತ್ತೆ ಹೇಳ್ತೀರಿ, ವ್ಯಾಯಾಮದಲ್ಲಿ ಪ್ರಾಣಾಯಾಮವನ್ನು ಹೇಳ್ತೀರಿ, ಬ್ರೀದಿಂಗ್ ಎಕ್ಸಸೈಸ್ ಹೇಳ್ತೀರಿ. ಆದರೆ ಅಸ್ತಮ ಆದವರಿಗೆ ಬ್ರೀದ್ ಮಾಡೋದೇ ಸಮಸ್ಯೆ ಆಗುತ್ತೆ. ಈಗ ಅಂಥವ್ರು ಏನಾದರೂ ಬಂದಿದ್ರ ಅವ್ರಿಗೆ ಬೇಕಾದಷ್ಟು ಇದ್ದಾರೆ. ಓಕೆ, ಅಸ್ತಮ್ಯಾಟಿಕ್ ಇರ್ತಾರೆ. ಸೊ ಅವರಿಗೆ ಸ್ವಲ್ಪ ಕಂಜೆಷನ್ ಅಂತ ಇರುತ್ತೆ, ಅಂದರೆ ಆ ನ್ಯಾರೋ ಆಗಿರುತ್ತೆ, ಅದನ್ನು ಓಪನ್ ಮಾಡಬೇಕಾಗಿರುತ್ತೆ. ಸೊ ಅದು ಪಾಸಿಬಿಲಿಟಿಲಿ ಬೇಕಾದಷ್ಟು ವಿಧ ಇದೆ ಅದಕ್ಕೋಸ್ಕರ ಅವರಿಗೆ ಈ ಏನು ಹೇಳ್ತಾರೆ ಎಕ್ಸಸೈಸನ್ನು ತೋರಿಸ್ತಾರೆ ಅಂತ ಬೇರೆ ಬೇಡ. ಬಟ್ ಹೊಟ್ಟೆಗಂತೂ ತಿನ್ನಲೇಬೇಕು, ಇಲ್ಲಾಂದ್ರೆ ಸತ್ತೋಗ್ತೀವಿ ನಾವು. ಅದನ್ನು ಏನು ತೊಗೋಬೇಕು ಅನ್ನೋದು ಬಿಸಿಯಾಗೇ ತೊಗೋಬೇಕು. ಕಲರ್ ಏನಿರುತ್ತೆ ಆ್ಯಡಿಡ್ ಅದೆಲ್ಲ ತೊಗೊಳಕ್ಕೆ ಹೋಗ್ಬಾರ್ದು. ಆಮೇಲೆ ಆಮೇಲೆ ಈ ಪೇಂಟ್ ಎಲ್ಲ ಮಾಡ್ತಾ ಇರೋಂಥ ಜಾಗ ಆಗಿರ್ಬೋದು, ಅಥವಾ ಈ ಸ್ಟ್ರಾಂಗ್ ಆ್ಯಸಿಡ್ ರಿಯಾಕ್ಷನ್ ಆಗಿರೋಂಥ ಜಾಗಕ್ಕೆ ಅವ್ರು ಸ್ವಲ್ಪ ಬುಕ್ ರ್ಯಾಕಿನ ಡಸ್ಟ್ ಆಗಿರ್ಬೋದು, ಕರ್ಟನ್ ಡಸ್ಟ್ ಆಗಿರ್ಬೋದು, ಇದರಿಂದ ಅವ್ರು ಸ್ವಲ್ಪ ಬ್ಲಾಕ್ ಆಗುತ್ತೆ. ಅಂತ ಹೇಳಿದ್ರೆ ಉಸಿರು ತಗೋವಾಗ ಲಂಗ್ಸ್ನಲ್ಲಿ ಒಂದು ಬ್ಲಾಕೇಜ್ ಪ್ಯಾಕೇಜ್ ಒಂದು ಬ್ಲಾಕ್ ಅಂತ ಬಂದ್ಬಿಡುತ್ತೆ. ಅದರಿಂದ ತೊಗೊಳಕ್ಕಾಗೋಲ್ಲ. ಅವಾಗ ಅವ್ರು ಬಾಯಿಂದ ಉಸಿರು ತೊಗೊಳ್ತಾರೆ ಅಂತ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಅಲ್ಲಿ ಏನಾಯಿತು, ಬಾಯಿಂದ ನೀವು ಉಸಿರು ತೊಗೊಂಡಷ್ಟು ಏನಾಯಿತು, ಇನ್ಫೆಕ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದರಿಂದ ಉಸಿರು ಮೂಗಿನೇನು ತೊಗೋಬೇಕು. ಆದ್ದರಿಂದ ಆ ನೋಸ್ಟಲ್ ಕ್ರಿಯೆಗಳಿದಾವಲ್ಲ ಅದನ್ನು ನಾವು ನಿಧಾನವಾಗಿ ಮಾಡಿಸ್ತೀವಿ. ಅದನ್ನು ಕಲಿಬೇಕಾಗುತ್ತೆ. ಅಂತೇಳಿದರೆ ಸೂರ್ಯ ನಾಡಿ ಬರುತ್ತೆ, ಚಂದ್ರ ನಾಡಿ ಬರುತ್ತೆ, ಓಕೆ, ನಾಡಿ ಶುದ್ಧತ ಅಂತ ಬರುತ್ತೆ. ಆಮೇಲೆ ಬೇರೆ ಬೇರೆ ಥೆರಪಿಗಳೆಲ್ಲ ಇದ್ದಾವೆ. ಅದನ್ನೆಲ್ಲ ನಾನು ಪೂರ ಡೀಟೇಲಾಗಿ ಹೋಗೋದಿಲ್ಲ. ಅಂತ ಅದರಲ್ಲಿ ಬೇರೆ ಬೇರೆ ವಿಷಯಗಳಿರುತ್ತೆ. ಅಷ್ಟು ಡೀಪಾಗಿ ನಾನು ಮಾಡಿಸೋದಿಲ್ಲ ನಾನು. ಯಾಕಂದರೆ ಆ ಲೆವೆಲಿಗೆ ನಾನು ಯಾಕಂದರೆ ಅದು ತುಂಬ ಡೀಪ್, ಅದು ಸೈನ್ಸ್. ಅದು ಆ ಯೋಗಿ ಕ್ರಿಯೆ ಮಾಡೋರು, ಯೋಗ ಟೀಚರ್ಸ್ ಎಲ್ಲ ಅದು ಮಾಡಿಸ್ತಾರೆ, ಎಲ್ಲರಿಗೂ ಗೊತ್ತಿರುತ್ತೆ. ಓಕೆ, ಬಟ್ ನನ್ನ ರಿಯಲ್ ಫಿಟ್ನೆಸ್ ಪ್ರೋಗ್ರಾಮ್ನಲ್ಲಿ ಇದನ್ನು ಮಾಡಿಸುವಾಗ ಆಟೋಮೆಟಿಕ್ಕಾಗಿ ಎಲ್ಲನೂ ಕ್ಲಿಯರ್ ಆಗುತ್ತೆ. ನಿಮ್ಮ ನೋಸ್ಟ್ರಲ್ ಓಪನ್ ಆಗಿರುತ್ತೆ, ನಿಮ್ಮ ಬ್ಲಾಕೇಜು ದೂರ ಆಗಿರುತ್ತೆ. ಯಾಕಂದರೆ ಅದನ್ನು ನಾನು ಆ ಥರ ಒಂದು ಪ್ರೋಗ್ರಾಮ್ನ ಸೆಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಅವಾಗ ನೀವು ನೋಡಿದ್ರಲ್ಲ, ಬೆಳಿಗ್ಗೆ ನಾವು ಶ್ಲೋಕ ಹೇಳಿಸ್ತೀವಿ, ಮೆಡಿಟೇಷನ್ ಮಾಡ್ತೀವಿ, ಕೂಲ್ಡನ್ ಮಾಡಿಸ್ತೀವಿ, ನಾವು 7 ಚಕ್ರಾಸ್ ಇದೆಲ್ಲ ಈಗ ನೀವು ನೋಡ್ತಾ ಇದ್ದೆಲ್ಲ 7 ಚಕ್ರಾಸ್. ಇದು ತುಂಬ ಇಂಪಾರ್ಟೆಂಟ್. ಇದು ನೋಡಲಿಕ್ಕೇನೋ ಯೆಲ್ಲೋ ಕಲರ್ ಕಾಣಿಸ್ತಾ ಇದೆ, ಬ್ಲೂ ಕಲರ್ ಕಾಣಿಸ್ತಾ ಇದೆ, ಪರ್ಪಲ್ ಕಾಣಿಸ್ತಾ ಇದೆ, ಬ್ಲೂ. ಇದು 7 ಚಕ್ರದ್ದು ನಮ್ಮ ಬಾಡಿ ಅದರದ್ದು ಕಲರ್ಸ್ ಇದೆಲ್ಲ. ಇದನ್ನು ನೀವು ಆ್ಯಕ್ಟಿವೇಟ್ ಮಾಡ್ಕೋಬೇಕು. ನಮ್ಮಲ್ಲಿ ಚಕ್ರಾಸ್ ಇದ್ದಾವೆ. ಆ 7 ಚಕ್ರಾಸ್ನ ಕರೆಕ್ಟಾಗಿ ನೀವು ಆ್ಯಕ್ಟಿವೇಟ್ ಮಾಡ್ಕೋಬೇಕು. ಓಕೆ, ಸಹಸ್ರಾರ ಬಂತು. ಓಕೆ, ಕೆಳಗೆ ಏನೋ ಈ ಲೋವರಿಂದ ಮೇಲೆ ಹೋಗ್ತಾ ಇರ್ತೀವಿ ನಾವು. ಅನಾಹತ ಬಂತು, ಅಂದರೆ ಅನಾಹತ ಚಕ್ರ ಬಂತು. ಓಕೆ, ಸೊ ದಿಸ್ ಇಸ್ ಸಹಸ್ರ ಅಂತೇಳಿದರೆ ನೀವು ಒಂದು ಕಮಲದ ಸಾವಿರಾರು ಹೆಸಳು. ಓಕೆ, ಅದನ್ನು ಅರ್ಥ ಮಾಡ್ಕೊಂಡು ಸ್ವಲ್ಪ ಇದೆಲ್ಲ ನಿಧಾನವಾಗಿ ಮಾಡುವಂಥ ಕ್ರಿಯೆಗಳು. ಓಕೆ, ಆ 7 ಚಕ್ರ ನೀವು ಸ್ಟೆಪ್ ಬೈ ಸ್ಟೆಪ್ ಅರ್ಥ ಮಾಡ್ಕೊಂಡು ಅದನ್ನು ಮಾಡಿಸ್ತೀವಿ. ಹಾಂ, ಇದು ಆಜ್ಞಾ ಚಕ್ರ ಬಂತು. ಸೊ ಸಹಸ್ರಾರ, ಆಜ್ಞಾ, ವಿಶುದ್ಧಿ. ಓಕೆ, ವಿಶುದ್ಧಿ ಚಕ್ರ ಬಂತು. ಹಾಗೆ ಥೈರಾಯ್ಡ್ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗುತ್ತೆ ಅಂದರೆ ವಿಶುದ್ಧಿ ಚಕ್ರ ಆ್ಯಕ್ಟಿವ್ ಮಾಡ್ಕೋಬೇಕು. ಅನಾಹತ ಬಂತು. ಓಕೆ, ಮಣಿಪುರ ಬಂತು, ಸ್ವಾಧಿಷ್ಠಾನ ಬಂತು, ಮೂಲಾಧಾರ ಬಂತು. ಈ ಲೆವೆಲಿಗೆ ನಾವು ಹೋಗ್ತಾ ಇರಬೇಕು. ಅದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಮನುಷ್ಯನಿಗೆ ಯಾವಾಗಲೂ ಯಾವ ತೊಂದರೆನೂ ಬರೋದಿಲ್ಲ. ಸೊ ಇದು ಸಿಂಪಲ್ ಆಗಿ ಬರುವಂಥ ಕ್ರಿಯೆಗಳು. ಬಟ್ ಅಸ್ತಮಾಗೆ ಒಂದು ಸ್ಪೆಷಲಾಗಿ ಬ್ರೀತಿಂಗ್ ಟೆಕ್ನಿಕ್ ಇದೆ. ಆಮೇಲೆ ಕೆಲವು ಎಕ್ಸಸೈಸ್ ಮೂಮೆಂಟ್ಸ್ ಇದೆ. ಅದನ್ನೆಲ್ಲ ಮಾಡ್ತಾ ಇದ್ದಾಗ ಆಟೋಮೆಟಿಕಲಿ ಅವರೆಲ್ಲ ಕ್ಲಿಯರಾಗಿ ಹೋಗ್ತಾರೆ. ಬೇಕಾದಷ್ಟು ಅಸ್ತಮಾ ಪೇಷಂಟ್ಸ್ ಬಂದು ಚೆನ್ನಾಗಾಗಿ ಎಲ್ಲ ಓದೋರು ಇದ್ದಾರೆ, ಈಗ ಕೆಲವರು ಇದ್ದಾರೆ.
ನಮಸ್ತೆ, ನಾನು ಫಿಟ್ನೆಸ್ ಫ್ರೆಂಡ್ ಡಾಕ್ಟರ್ ರಾಜ್ ಶೆಟ್ಟಿ, ಸೂರತ್, ಗುಜರಾತ್ ಆಯು ಸೆಂಟರ್ನಿಂದ. ಇವತ್ತು ನಾವು ಮಾತಾಡೋಣ ಸ್ವಲ್ಪ ಈ ಬ್ರಾಂಕೈಟಿಸ್ ಅಥವಾ ಅಸ್ತಮಾ, ಉಬ್ಬಸ, ಓಕೆ, ಉಸಿರು ತಗೊಳಕ್ಕಾಗೋದಿಲ್ಲ, ಆಮೇಲೆ ಬೇರೆ ಬೇರೆ ಉಸಿರಿನ ರಿಲೇಟೆಡ್ ಅಂತೇಳಿದರೆ ವೀಸಿಂಗ್ ಅಂತೇಳಿದರೆ ವಿಸಿಲ್ ಹಾಕ್ದಂಗೆ ಇರೋದು, ಆಮೇಲೆ ಉಸಿರು ಕಟ್ಟೋದು, ಇದೆಲ್ಲ ಇರುತ್ತೆ. ಸೊ ಅಸ್ತಮದಲ್ಲಿ ಏನೇನಾಗುತ್ತೆ ಅಲ್ಲಿ ನಿಮ್ಗೆ ಗೊತ್ತಿದೆ. ಇದಕ್ಕೆ ಮೇನ್ ಇಂಪಾರ್ಟೆಂಟ್ ಒಂದು ಬಂದುಬಿಟ್ಟು ಅಲರ್ಜಿಕ್ ಅಂತ ಹೇಳ್ಬೋದು, ಆಮೇಲೆ ಕನ್ಜೆಷನ್ ಅಂತ ಹೇಳ್ಬೋದು, ಆಮೇಲೆ ಅಲರ್ಜಿಕ್ ಫುಡ್ ಆಗಿರ್ಬೋದು, ನಮ್ಮ ಈ ಕಲರ್ ತುಂಬ ಕೋಲ್ಡಾಗಿ ಅಂತ ತಗೊಳ್ಳೋದು, ಮತ್ತು ಸಿಕ್ಕಾಪಟ್ಟೆ ಕಲರ್ ಬೇಸ್ಡ್ ಫುಡ್ ತಗೊಳ್ಳೋದು, ಆಮೇಲೆ ಲ್ಯಾಕ್ ಆಫ್ ಆ್ಯಕ್ಟಿವಿಟಿ ಅಂತ ಹೇಳ್ಬೋದು. ಒಬೆಸಿಟಿನೂ ಒಂದು ರೀಸನ್ ಆಗುತ್ತೆ. ಅದಕ್ಕೆ ಮಲ್ಟಿಪಲ್ ರೀಸನ್, ಸ್ವಲ್ಪ ಹೆರಿಡಿಟಿನೂ ಆಗಿರ್ಬೋದು. ಲಂಗ್ಸ್ನಲ್ಲಿ ಎಲ್ಲ ಜಮಾ ಆಗಿಬಿಟ್ಟು ಅದಕ್ಕೆ ಅದನ್ನು ಪ್ಯಾಸೇಜನ್ನ ನ್ಯಾರೋ ಮಾಡಿಬಿಡುತ್ತೆ. ಅದನ್ನು ನಾವು ಎಕ್ಸಸೈಸ್ ಎಲ್ಲ ಕರೆಕ್ಟಾಗಿ ಮಾಡ್ತಾಯಿದ್ರೆ, ನಾವು ಕರೆಕ್ಟಾಗಿದ್ದರೆ ಇದೆಲ್ಲ ಏನು ಪ್ರಾಬ್ಲಮ್ ಬರೋದಿಲ್ಲ. ಬಟ್ ಬಂದಿದೆ, ಅದಕ್ಕೋಸ್ಕರ ಏನು ಮಾಡಬೇಕು ಅಂತ ಹೇಳಿದರೆ ಸ್ವಲ್ಪ ಸ್ಟೀಮ್ ತೊಗೊಳ್ಳೋದಾಗಿರ್ಬೋದು, ಬಿಸಿ ಬಿಸಿಯಾಗಿ ಊಟ ಮಾಡೋದಾಗಿರ್ಬೋದು, ಪೊಲ್ಯೂಷನ್ ಇಲ್ದಿರುವಂಥ ಜಾಗದಲ್ಲಿರುವಂಥದ್ದಾಗ್ಬೋದು, ಆಮೇಲೆ ಸ್ವಲ್ಪ ಪ್ರಾಣಾಯಾಮ, ಸ್ವಲ್ಪ ಭಸ್ತ್ರಿಕಾ, ಆಮೇಲೆ ಸ್ವಲ್ಪ ಪವರ್ ಬ್ರೀತಿಂಗು, ಈ ಥರ ಬ್ರೀತಿಂಗ್ ಟೆಕ್ನಿಕ್ ಎಲ್ಲ ಬೇಕಾದಷ್ಟಿದೆ. ಓಕೆ, ಒಂದು ಸ್ವಲ್ಪ ಟೈಮ್ನಲ್ಲಿ ಎಲ್ಲ ಇದನ್ನು ಹೇಳ್ಕೊಡೋಷ್ಟು ಅಂತೇಳಿದರೆ ಅದೊಂದು ಕ್ಲಾಸಸ್ಸೇ ಹೋಗಬೇಕಾಗುತ್ತೆ ನಿಮಗೆ. ಬಟ್ ನೀವು ಡೈಲಿ ರುಟೀನಲ್ಲಿ ಫಿಟ್ನೆಸ್ ಪ್ರೋಗ್ರಾಮ್ ನಿಮ್ಮಲ್ಲಿ ಚೆನ್ನಾಗಿದ್ಬಿಟ್ರೆ ಇದೆಲ್ಲ ಒಂದಕ್ಕೊಂದು ಕೋ ರಿಲೇಟಿವ್ ಆಗಿಬಿಟ್ಟು ಎಲ್ಲ ಚೆನ್ನಾಗಿರುತ್ತೆ, ನಿಮ್ಮ ಪೂರ ಶರೀರ ಚೆನ್ನಾಗಿರುತ್ತೆ. ಬಟ್ ಈಗ ಸ್ಪೆಸಿಫಿಕಲಿ ಫಾರ್ ಅಸ್ತಮಾ ನಿವಾರಣೆಗೋಸ್ಕರ, ಓಕೆ, ಅಲಾಂಗ್ ವಿತ್ ಯುವರ್ ಮೆಡಿಸಿನ್ ನೀವೇನೇನಾದ್ರು ತೊಗೊಳ್ತಾ ಇರ್ಬೋದು, ನೀವು ಆಯುರ್ವೇದಿಕ್ ತೊಗೊಳ್ತಾ ಇರ್ಬೋದು, ಅಲೋಪತಿ ತೊಗೊಳ್ತಾ ಇರ್ಬೋದು, ಹೋಮಿಯೋಪತಿ ತೊಗೊಳ್ತಾ ಇರ್ಬೋದು, ಆಮೇಲೆ ನೀವು ಏನೇನೋ ಉಪಯೋಗಗಳು ಮಾಡ್ತಿರೋ ಅದ್ರ ಜೊತೆಗೆ ಇದನ್ನು ಸ್ವಲ್ಪ ಮಾಡೋದು ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ರೈಟ್, ನೀವು ಯಾವ ಥರ ಸ್ವಲ್ಪ ಇದಕ್ಕೆ ಬ್ಯಾಲೆನ್ಸ್ ಮಾಡಬೇಕು. ಫಸ್ಟ್ ನೀವು ಸ್ಟ್ರೇಟ್, ಅದಕ್ಕಿಂತ ಮೊದಲು ಸ್ವಲ್ಪ ವಾಮಪ್ ಅಂತ ಇರುತ್ತೆ. ವಾಮಪ್ ಅಂತ ಹೇಳಿದರೆ ಸ್ವಲ್ಪ ಕೈನ ಫ್ರೀ ಮಾಡಿಕೊಂಡು, ಸ್ವಲ್ಪ ಈ ಥರ ಆರ್ಮ್ಸ್ನ ಈ ಥರ ರೊಟೇಷನ್ ಮಾಡಿಕೊಂಡು, ಆಮೇಲೆ ಸ್ವಲ್ಪ ಈ ಥರ ಸ್ವಲ್ಪ ಜಾಗಿಂಗ್, ಲೈಟಾಗಿ ಸ್ವಲ್ಪ ಜಾಗ್ ಮಾಡಿ, ಸರ್ಕ್ಯುಲೇಷನ್ ಎಲ್ಲ ಕರೆಕ್ಟ್ ಬಂದಿರಬೇಕು. ಸುಮ್ಮನೆ ಹಿಂಗೆ ಮಾಡಿಬಿಟ್ರೆ ಆಗೋದಿಲ್ಲ. ಸ್ವಲ್ಪ ನಮ್ಮ ಬಾಡಿ ಚಾರ್ಜ್ ಆಗಿರಬೇಕು, ಆಗ ನಾವು ಮಾಡೋ ಎಕ್ಸಸೈಸ್ ಎಲ್ಲ ಕರೆಕ್ಟಾಗಿರುತ್ತೆ. ಆದ್ದರಿಂದ ನೀವು ಇದೇನು ನೋಡಿ ಕಲಿತಾ ಇದ್ದೀರಲ್ಲ, ಇದಕ್ಕಿಂತ ಮೊದಲು ಏನು ಮಾಡಬೇಕು, ಆಮೇಲೆ ಏನು ಮಾಡಬೇಕು, ಅದ್ರ ಬಗ್ಗೆನೂ ಸ್ವಲ್ಪ ನಿಮಗೆ ಜ್ಞಾನ ಇರಬೇಕು. ಅದು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ವಾಮಪ್ ಎಲ್ಲ ಕರೆಕ್ಟಾಗಿ ಮಾಡ್ಕೋಬೇಕು. ಸೊ ವಾಮಪ್ ಇದಕ್ಕೆಲ್ಲ ಏನು ಮಾಡಬೇಕು, ನಿಮಗೆ ನಮ್ಮದೊಂದು ಒಂದು ಪೋರ್ಟಲ್ ಇದೆ, ದಟ್ ಈಸ್ ಕಾಲ್ಡ್ ಗುಣಿಗುರು ಅನ್ನೋ ಒಂದು ಪೋರ್ಟಲ್ನಲ್ಲಿ ಅಂತೇಳಿದರೆ ಅದರಲ್ಲಿ ಬೇಕಾದಷ್ಟು ಪ್ರೋಗ್ರಾಮ್ಸ್, ಇದರಲ್ಲಿ ನಮ್ಮ ಪ್ರೋಗ್ರಾಮ್ ಇದೆ, HMWC ಪ್ರೋಗ್ರಾಮ್ ಇದೆ. ಬೇಸಿಕ್ ವರ್ಕೌಟ್ ಸಿಸ್ಟಮ್ಸ್ ಒಂದು 25 ವೀಡಿಯೋ ಇದೆ ಅದರಲ್ಲಿ. ಅದು ನೀವು ನೋಡಿ ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರಲ್ಲಿ 25 ವೀಡಿಯೋ ಬರುತ್ತೆ. ಅದನ್ನು ಕರೆಕ್ಟಾಗಿ ನೋಡೋದ್ರೆಲ್ಲ ಡೀಟೇಲಿಂಗ್ ಬಂದುಬಿಡುತ್ತೆ. ಪ್ರಾಪರಾಗಿ ವಾಮಪ್ ಯಾವ ಥರ ಮಾಡಬೇಕು, ಏನು ಮಾಡಬೇಕು, ಎಷ್ಟು ನೀರು ಕುಡಿಬೇಕು, ಪ್ರತಿಯೊಂದು ಡೀಟೇಲ್ ಅದರಲ್ಲಿದೆ. ಸೊ ಅದನ್ನು ಸ್ವಲ್ಪ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಓಕೆ, ನಾವು ವಿಲ್ ಮೂವ್ ಇನ್ ಟು ದ ಸಮ್ 3 to 4 ಎಕ್ಸಸೈಸಸ್ ಫಾರ್ ಅಸ್ತಮಾ. ನಾವು ಸ್ಟ್ಯಾಂಡ್ ಸ್ಟ್ರೇಟ್ like this. Okay, now take your hands like this. ಈ ಪೋರ್ಷನ್ ಇಲ್ಲಿಗೆ ಬಂತು, ಸುಮ್ಮನೆ ನಿಂತ್ಕೋಬೇಕು ಸ್ವಲ್ಪ ಹೊತ್ತು. ಇನ್ಹೇಲ್ ಎಕ್ಸೇಲ್ 3 times. Inhale exhale, inhale exhale 3 times. Okay, यहाँ से take your hands straight. First warm up, 1 2 1 2 1 2 1 2 and relax. ಹ್ಯಾಂಡ್ಸ್ ಇದರಲ್ಲಿರೋ ಸಿ 1 2 1 2. ನಾವು ಏನೆಲ್ಲ 1 2 1 5 ಸಲ ತೋರಿಸಿದ್ದನ್ನು ನೀವು ಅದನ್ನು 5 ರಿಂದ 10 ರಿಂದ 15 ಸಲ ಮಾಡಬೇಕು. ಅಂದರೆ 2 2 3 ಸೆಟ್ನಲ್ಲಿ ಕನ್ವರ್ಟ್ ಮಾಡ್ಕೊಂಡ್ಬಿಡ್ಬೇಕು. ಓಕೆ, ನಾವು ವಿಲ್ ಮೂವ್ ದೇ. ಓಕೆ, ಸ್ವಲ್ಪ ಕೆಳಗಡೆ ಭಾಗದಿಂದ ವಾರ್ಮಪ್ ಮಾಡ್ಕೊಳ್ಬೇಕು. ಸಿ 1 2 1 2 ಸಿ 1 2 1 2. ಸ್ವಲ್ಪವಾಗಿ ಸಿ ನಿಧಾನವಾಗಿ ಸಿ ಲೈಕ್ ದಿಸ್. ಸ್ವಲ್ಪ ಜಾಗ್ ಮಾಡ್ಕೋಬೇಕು, ಸ್ವಲ್ಪ ಈ ಥರ ಸರ್ಕ್ಯುಲೇಷನ್ ಈಸಿ ಆಗಲಿ ಅಂತೇಳ್ಬಿಟ್ಟು, ಆಯಿತಾ. ನಾವು ರಿಲ್ಯಾಕ್ಸ್, ಟೇಕ್ ಯು ಹ್ಯಾಂಡ್ಸ್ ಹಿಯರ್, ಕೈನ ಈ ಥರ ಇಟ್ಕೊಂಡು ಇದು ಫುಟ್ ಲೆವೆಲ್ಗೆ ನಿಮ್ಮ ಸಿ ಜಾಸ್ತಿ ಬ್ರಾಡ್ ಇರಬಾರ್ದು, ಸುಮ್ಮನೆ ಹಿಂಗೆ ಈ ಥರ ಬ್ರಾಡ್ ಇರಬಾರ್ದು. ಈ ಪೊಸಿಷನಲ್ಲಿ ಬಂದುಬಿಟ್ಟು ಈ ಪೊಸಿಷನಿಗೆ ಇಲ್ಲಿಗೆ ಬಂದುಬಿಟ್ಟು ಇಲ್ಲಿಂದ ಕೈನ 2 ಈ ಥರ ತಗೊಂಡು ಹೋಗುವಾಗ ಇದು ಓಪನ್ ಮಾಡಬೇಕು. ಆಮೇಲೆ ಇಲ್ಲಿ ಈ ಬೆರಳಿದೆಯಲ್ಲ ಇದು ಆನ್ ದ ಟೋಸ್ನಲ್ಲಿ ಬರಬೇಕು. ಯಾವ ಥರ ನೋಡಿ, ಕರೆಕ್ಟಾಗಿ ಟೋಸ್ನಲ್ಲಿ ಬರಬೇಕು. ಓಕೆ, ಇಲ್ಲಿ ಎಕ್ಸೇಲ್ ಮಾಡಬೇಕು, ಉಸಿರು ಬಿಡಬೇಕು, ಮತ್ತೆ ಉಸಿರು ತಗೋಬೇಕು. ರಿಲ್ಯಾಕ್ಸ್, ಇನ್ಹೇಲ್ ಆ್ಯಂಡ್ ಎಕ್ಸೇಲ್, ಇನ್ಹೇಲ್ ಆ್ಯಂಡ್ ಎಕ್ಸೇಲ್, ಇನ್ಹೇಲ್ ಆ್ಯಂಡ್ ಎಕ್ಸೇಲ್, ಇನ್ಹೇಲ್ ಆ್ಯಂಡ್ ಎಕ್ಸೇಲ್, ಇನ್ಹೇಲ್ ಆ್ಯಂಡ್ exhale, inhale and exhale,
1 and 2, 1 and 2. ಉಸಿರು ಶ್ವಾಸ ಅಂದರೆ ज़्यादा से ज़्यादा ले लो ಆ್ಯಂಡ್ छोड़ो. ಉಸಿರನ್ನ ಬಿಡಬೇಕು, ಮೂಗಿನಿಂದನೂ ಬಿಡಬೇಕು, ಬಾಯಿಂದನೂ ಬಿಡಬೇಕು. ಆ್ಯಂಡ್ ರಿಲ್ಯಾಕ್ಸ್. ನಾವು ರಿಲ್ಯಾಕ್ಸ್. ಈಗ ಸಾಧಾರಣ ಬ್ರೀತಿಂಗ್. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಸ್ವಲ್ಪ ಸಾಕಾದಂಗಿರುತ್ತೆ, ಬಟ್ ನಿಧಾನವಾಗಿ ಪ್ರಾಕ್ಟೀಸ್ ಮಾಡ್ತಾ ಬಂದರೆ ಚೆನ್ನಾಗಿರುತ್ತೆ. ಇದು ಭಾರಿ ಇಂಪಾರ್ಟೆಂಟ್ ಎಕ್ಸಸೈಸ್, ಪರ್ಟಿಕ್ಯುಲರ್ ಫಾರ್ ಅಸ್ತಮಾ ಪೇಷಂಟ್ಸ್. ಈಗ ಎರಡನೇದು ಬಂದುಬಿಟ್ಟು ಇದರಲ್ಲೇ ಕೈ ಈ ಥರ ಇದ್ದಿದ್ದನ್ನು ಈಗ ಕೈನ ಈ ಥರ ತೊಗೊಂಡು ಹೋಗ್ತಾ ಇದ್ದೀವಿ ಸ್ಟ್ರೇಟ್. ಅದೇ ಸೇಮ್ ಪೊಸಿಷನ್. ಓಕೆ, ಇಲ್ಲಿಂದ ಸಿ ಇಂದ ಇನ್ಹೇಲ್ ಆ್ಯಂಡ್ ಎಕ್ಸೇಲ್. ಸಿ, ಇದರಲ್ಲಿ ಎರಡು ಬ್ರೀತಿಂಗ್ ಮಾಡಬೇಕು. ಈಗ ಫಸ್ಟಿಗೆ ನಾವು ಕೈ ಮೇಲೆತ್ತುವಾಗ ಇನ್ಹೇಲ್ ಮಾಡ್ತೀವಿ ಅಂದರೆ ಉಸಿರು ಎಳ್ಕೊಳ್ತೀವಿ, ಕೆಳಗಡೆ ಬರುವಾಗ ಉಸಿರು ಬಿಡ್ತಾ ಇದ್ದೀವಿ. ಆಮೇಲೆ ಸ್ವಲ್ಪ ಹೊತ್ತು ಎರಡನೇ ಸೆಟ್ನಲ್ಲಿ ಅದು ರಿವರ್ಸ್ ಮಾಡ್ಕೋಬೇಕು. ನಿಮಗೆ ಯಾವ ಥರ ಇಲ್ಲಿ ಉಸಿರು ತಗೋಬೇಕು, ಇಲ್ಲಿ ಉಸಿರನ್ನ ಬಿಡಬೇಕು, ಅಂದರೆ ಎರಡೂ ಮಾಡಬೇಕು. इसमें दोनों करना है. इनहेल एक्सेल, इनहेल एक्सेल, इनहेल एक्सेल, इनहेल एक्सेल, इनहेल एक्सेल. ನಿಧಾನ ಮಾಡ್ತಾ ಬಂದರೆ ನಿಮಗೆ ಈಸಿಯಾಗಿ ಆಗ್ತಾ ಹೋಗುತ್ತೆ. ನಾವು ಸ್ಟಾಪ್ ಕರೋ, ಅभी रिवर्स ब्रीथिंग करो, रिवर्स ब्रीथिंग. ओके, दैट इज़ दिस इज़ नाउ. यहाँ से इनहेल करो, अभी पहले इनहेल, नाउ एक्सेल, ಇನ್ಹೇಲ್ ಆ್ಯಂಡ್ ಎರಡೂ ಮಾಡಬೇಕು. ಕೆಳಗೆ ಉಸಿರನ್ನ ತಗೋಬೇಕು, ಮೇಲೆ ಉಸಿರನ್ನ ಬಿಡಬೇಕು. ಕೆಳಗೆ ಉಸಿರನ್ನ ತಗೋಬೇಕು, ಬಿಡಬೇಕು. ಬಿಡೋದು ಅಂತೇಳಿದರೆ ಮೂಗು ಮತ್ತು ಬಾಯಿ ಎರಡನ್ನೂ ಯೂಸ್ ಮಾಡ್ಕೋಬೇಕು ವೆಲ್ ಡ್ಯೂರಿಂಗ್ ಎಕ್ಸಸೈಸ್. ಉಸಿರನ್ನ ಬಿಡಬೇಕು ಕರೆಕ್ಟಾಗಿ. ಓಕೆ, ನಾವು ಸ್ಟಾಪ್ ದೇರ್ ಆ್ಯಂಡ್ ರಿಲ್ಯಾಕ್ಸ್, ರಿಲ್ಯಾಕ್ಸ್. ಇನ್ಹೇಲ್ ಆ್ಯಂಡ್ ಎಕ್ಸೇಲ್. ಮೂರನೇ ಎಕ್ಸಸೈಸ್ ನಿಮಗೆಲ್ಲ ಗೊತ್ತಲ್ಲ, ಅಶ್ವತ್ಥ ಮರ ಕೇಳಿದ್ದೀರಲ್ಲ ನೀವು. ಅಶ್ವತ್ಥ ಮರ ಅಂತ ಹೇಳಿದರೆ ನಾವು ಏನು ಹೇಳ್ತೀವಿ, ಬ್ಯಾನಿಯನ್ ಟ್ರೀ ಅಂತ ಹೇಳ್ತೀವಿ, ಗೊತ್ತಲ್ಲ. ಆ ಅಶ್ವತ್ಥ ಎಲೆ ಇರುತ್ತೆ, ಅದೇ ಅಲ್ವಾ. ಸೊ ನಿಮ್ಗೊಂದು ಐಡಿಯಾ ಇದೆ. ಸೊ ಅಶ್ವತ್ಥ ಆಸನ ಅಂತ ಹೇಳ್ತೀವಿ ಇದಕ್ಕೆ. ಇದು ತುಂಬ ಇಂಪಾರ್ಟೆಂಟ್ ಆಸನ. ಓಕೆ, ಅಂದರೆ ತುಂಬ ಈಸಿ ಮಾಡೋದು, ಬಟ್ ನಿಧಾನವಾಗಿ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ನಿಮಗೆ. ಓಕೆ, ಸಿ ಈ ಪೊಸಿಷನಲ್ಲಿ ಇದ್ದೀವಿ. ಕೈನ ಒಂದು ಈ ನಾವೇನು ಇದು ನಿಮ್ಗೆ ನೋಡಿದಾಗ ಏನು ಅನಿಸ್ತಾ ಇದೆ, ಇದು ಏನು ಪೋಸ್ ಅನಿಸ್ತಾ ಇದೆ? ಟ್ರಾಫಿಕ್ ಪೊಲೀಸ್ ಅಂತ ತಿಳ್ಕೊಳ್ಳಿ ನೀವು, ಹೌದಾ? ದಿಸ್ ಇಸ್ ಅ ವೇ. ಸಿ, ದಿಸ್ ಇಸ್ ಅ ವೇ ಅಂದರೆ ಈ ಪೊಸಿಷನ್ ಹಿಂಗೆ ಬಂತು. ಓಕೆ, ಈ ಪೊಸಿಷನ್ ಮೇ ನಾವು ಈ ಕೈ ಯಾವುದು ಮೇಲೆ ಹೋಗಿದೆಯಲ್ಲ, ಅದೇ ಕಾಲು ಹಿಂದೆ ಹೋಗಬೇಕು. ಈ ಥರ ಸ್ಟ್ರೆಚ್ ಮಾಡ್ಕೋಬೇಕು. ಕೈನೂ ಸ್ಟ್ರೆಚ್ ಮಾಡ್ಕೋಬೇಕು, ಕೈನ ಮೇಲೇನು ಹೇಳ್ಕೋಬೇಕು. ಇದೆಲ್ಲ ಓಪನ್ ಆಗುತ್ತಾಗ. ಓಕೆ, ಕಾಲನ್ನ ಆದಷ್ಟು ಹಿಂದೆ ತೊಗೊಂಡು ಹೋಗಬೇಕು. ಅಂದರೆ ಪೊಸಿಷನ್ ಕರೆಕ್ಟಾಗಿ ನೋಡಿ, ಇಲ್ಲಿದೆ ನೋಡಿ. ಸಿ, ಈ ಪೊಸಿಷನ್ ಬಂತು. ಇಲ್ಲಿ ಸುಮಾರು ಒಂದು 5 ರಿಂದ 10 ಸೆಕೆಂಡ್ ನಿಂತ ನಂತರ ನಿಮಗೆ ಸಾಧ್ಯ ಆದಷ್ಟು ಕಾಲನ್ನ ಮೇಲೆತ್ತೋಕ್ಕೆ ಪ್ರಯತ್ನ ಮಾಡಬೇಕು. ಅಲ್ಲಿ ಈ ಪೊಸಿಷನ್ಗೆ ತರೋಕ್ಕೆ ಪ್ರಯತ್ನ ಮಾಡಬೇಕು. ಎಷ್ಟು ಸಾಧ್ಯನೋ ಅಷ್ಟು ನಿಂತುಬಿಟ್ಟು ನಾರ್ಮಲ್ ಬ್ರೀತಿಂಗ್. ದೆನ್ ನಿಮ್ಗೆ ಆಗಲಿಲ್ಲ, ಕೆಳಗೆ ಬಂದು ಅಲ್ಲಿ ಸ್ವಲ್ಪ ಹೊತ್ತು ನಿಲ್ಲಬೇಕು. ಸ್ಟೇ ದೇರ್ ಆ್ಯಂಡ್ ಕಾಲನ್ನ ಮುಂದೆ ತರಬೇಕು. ನಿಧಾನವಾಗಿ ಕೈನ ಬಿಡಬೇಕು. ಮತ್ತು ಆರಾಮಾಗಿ ರಿಲ್ಯಾಕ್ಸ್ ಮಾಡಬೇಕು. ಸ್ವಲ್ಪ ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಗುತ್ತೆ, ಬಟ್ ನೀವು ನಿಧಾನ ಮಾಡ್ತಾಯಿದ್ರೆ ಇದು ತುಂಬ ಇದರಲ್ಲಿ ಉಪಯೋಗ ಇದೆ. ಓಕೆ, ಈಗ ಎರಡನೇ ಕಡೆದು ಮಾಡೋಣ. ಈ ಪೋರ್ಷನ್ ಐಸೆ ಹೀಗಿದೆ. ಈಗ ಹಿಂಗೆ ಬಂದ್ವಿ ನಾವು. ಇಲ್ಲಿಂದ ಸ್ಟ್ರೇಟ್ ಈ ಪೋರ್ಷನ್ನ ಕಾಲನ್ನ ಹಿಂದೆ ತೊಗೊಂಡು ಹೋಗ್ಬೇಕು. ಈ ಥರ ಹಿಂದೆ ತೊಗೊಂಡು ಹೋಗ್ಬೇಕು. ಅದು ಬ್ಯಾಲೆನ್ಸ್ ಮಾಡೋದು ತುಂಬ ಸ್ವಲ್ಪ ಕಷ್ಟ ಇರುತ್ತೆ ನಿಮಗೆ. ಆದಷ್ಟು ಬ್ಯಾಲೆನ್ಸ್ ಸ್ವಲ್ಪ ನಿಂತ್ಕೋಬೇಕು. ಈ ಥರ ನಿಂತ್ಕೊಂಡ್ಬಿಟ್ಟು धीरे धीरे पाँव उठाने की कोशिश करो, धीरे धीरे, और नी बेंड करने की कोशिश करो. दैट वे होल्ड स्ट्रेच. ಅಲ್ಲಿ ಒಂದು 5 to 10 ಸೆಕೆಂಡ್ ಆದ ನಂತರ ಸ್ಲೋಲಿ ಪಾವ್ ನೀಚೆ छोड़ो. ನಿಧಾನ ಬಿಟ್ಟು ಆಮೇಲೆ ಕೈನ ಎರಡು ದೋನು छोड़ दो. ನಿಧಾನ ಬಿಡಬೇಕು. ಇದನ್ನು ನೀವು ರಿಪೀಟೆಡ್ ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ನಿಮಗೆ ಒಳ್ಳೆ ರಿಸಲ್ಟು ಅಸ್ತಮಾದಲ್ಲಿ ಸಿಗುತ್ತೆ. ಅದಲ್ಲದೆ ಜೊತೆಗೆ ನಮಗೇನು ಮಾಡಬೇಕು, ಸ್ವಲ್ಪ ಪ್ರಾಣಾಯಾಮ ಮಾಡಬೇಕು. ಪ್ರಾಣಾಯಾಮ ಎಲ್ಲ ನಿಮ್ಗೆ ಗೊತ್ತಿದೆ. ಅನುಲೋಮ್ ವಿಲೋಮ್ ಇದೆ, ಭಸ್ತ್ರಿಕಾ ಇದೆ. ಓಕೆ, ಸಿ, ಇನ್ಹೇಲ್ ಆ್ಯಂಡ್ ಎಕ್ಸೇಲ್. ಇಲ್ಲಿ ಯಾವ ಥರ ಮಾಡಬೇಕಂದ್ರೆ, ಇಲ್ಲಿ ಇನ್ಹೇಲ್ ಆಯಿತು, ಇದು ಇಲ್ಲಿಗೆ ಬಂದುಬಿಟ್ಟು ಇಲ್ಲಿಂದ ಇನ್ನು ಕೈ ಇನ್ನೂ ಕೆಳಗೆ ಹೋಗ್ಬೇಕು ಇಲ್ಲಿ. ಓಕೆ, ಸಿ, ಇನ್ಹೇಲ್
exhale, exhale, exhale. Inhale, exhale, exhale, exhale. See, kaina ilik tandvi. Inhale, 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 inhale and exhale. See? See? ಇಲ್ಲಿ ಈ ಥರ ಬಂತು, ಮೇಲೆ ಕೈ ಓಪನ್ ಆಯಿತು, ಮತ್ತೆ ಕೈ ಈ ಥರ ಬಂತು, ಇಲ್ಲಿ ವಾಪಸ್ ಬಿಡಬೇಕು. ಇದನ್ನು ನಿಧಾನವಾಗಿ ಮಾಡೋ ಕ್ರಿಯೆ. ಸರಿ, ನಿಧಾನಕ್ಕೆ ಮಾಡ್ತಾಯಿದ್ರೆ ಒಳ್ಳೆ ರಿಸಲ್ಟು ಇದರಲ್ಲಿ ಬರುತ್ತೆ. ಇದಾಯಿತು ಬೇಸಿಕ್ ಭಸ್ತ್ರಿಕಾ ಆಯಿತು. ಇದು ಭಸ್ತ್ರಿಕಾದಲ್ಲಿ ಬೇರೆ ಬೇರೆ ವಿಧಾನ ಇದೆ, ಬಟ್ ಇದನ್ನು ನೀವು ಕರೆಕ್ಟಾಗಿ ಮಾಡ್ಕೊಂಡು ಇದಕ್ಕೆ ಕೋರಿಲೇಟೆಡ್. ನಾವು ಮಾಡೋದು ಡೈನಮಿಕ್ ಎಕ್ಸಸೈಸಸ್. ಓಕೆ, ನಾವು ಇದಾದ ನಂತರ ನಿಮಗೆ ಸ್ವಲ್ಪ ಇನ್ನೊಂದು ಎಕ್ಸಸೈಸ್ ಇರುತ್ತೆ. ಯಾವ ಥರ ಅಂತೇಳಿದರೆ, ನಿಮ್ಗೆ ಗೊತ್ತಲ್ಲ, ಈ ಬಲೂನ್ ಇರುತ್ತೆ, ಅಥವಾ ನಾವು ಅಡುಗೆ ಮಾಡ್ತಾಯಿದ್ರು ಅಲ್ಕೊಳಗೆ ಅದನ್ನು ಊದ್ತಾ ಇದ್ವಿ. ಆ ಥರ ನಿಮ್ಗೇನು ಮಾಡಬೇಕು ಅಂತೇಳಿದರೆ, ಕೈನ ಈ ಥರ ಇಟ್ಕೊಂಡು ಇಲ್ಲಾಂದರೆ ಶಂಖ ಧ್ವನಿನೂ ತುಂಬ ಕೆಲಸಕ್ಕೆ ಬರುತ್ತೆ. ಸೊ ಈ ಥರ ನಾವು ಶಂಖ ಥರ ಕೈನ ಮಾಡಿಕೊಂಡು ಇದರೊಳಗೆ ಊದಬೇಕು. ಇನ್ಹೇಲ್ ಆ್ಯಂಡ್ ಅದೆಷ್ಟು ಒಂದು 5 ಸೆಕೆಂಡಿಂದ 10 ಸೆಕೆಂಡ್ ತನಕ ನೀವು ಉಸಿರನ್ನ ಊದಬೇಕು. ಎಕ್ಸೇಲ್ ಮಾಡ್ತಾ ಇರಬೇಕು. ಇಲ್ಲ ಅಂತೇಳಿದ್ರೆ ಬೇಕಾದಷ್ಟು ಬಲೂನ್ ದೊಡ್ಡದಾಗಿ ಊದ್ತಾ ಇರಬೇಕು. ಸೊ ಇದೆಲ್ಲ ಸಾಮಾನ್ಯ ಒಂದು ಆಡ್ತಾ ಮಾತಾಡ್ತಾ ಮಾಡುವಂಥ ಎಕ್ಸಸೈಸು. ಇಷ್ಟನ್ನು ಸ್ವಲ್ಪ ನೀವು ಮಾಡ್ತಾಯಿದ್ರೆ ಚೆನ್ನಾಗಿರುತ್ತೆ. ಬಟ್ ಜೊತೆಗೆ ನಿಮ್ಮ ಊಟ ತಿಂಡಿ ವಿಹಾರ ಅಂತೇಳಿದರೆ ಬೇರೆ ಬೇರೆ ಎಕ್ಸಸೈಸ್ನೆಲ್ಲ ಚೆನ್ನಾಗಿ ಮಾಡ್ತಾಯಿರಿ ಅಂತೇಳಿ ಸ್ವಲ್ಪ ರಿಲ್ಯಾಕ್ಸ್ ಆಗಿರಿ, ನಗ್ನಗ್ತಾ ಇರಿ, ಚೆನ್ನಾಗಿರಿ. ಮತ್ತೆ ಸಿಗೋಣ ಮುಂದಿನ ಎಪಿಸೋಡ್ನಲ್ಲಿ. ಟಿಲ್ ದೆನ್, ಡೂ ಟೇಕ್ ಕೇರ್. ಬಾಯ್ ಬಾಯ್.